ಆವಿಷ್ಕಾರ ಪ್ರೇರಿತ ಆರ್ಥಿಕ ಬೆಳವಣಿಗೆ ಮತ್ತು ಹೊಸ ತಂತ್ರಜ್ಞಾನ ವ್ಯಾಖ್ಯಾನಕ್ಕೆ ಗೌರವ. ಆರ್ಥಿಕ ಕ್ಷೇತ್ರದ ಸಂಶೋಧಕರಾದ ಜೋಯಲ್ ಮಾರ್ಕೀರ್, ಫಿಲಿಪ್ಪೆ ಆಗಿಯಾನ್ ಮತ್ತು ಪೀಟರ್ ಹೊಮಿಟ್ ಅವರಿಗೆ 2015ನೇ ಸಾಲಿನ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಅಕ್ಟೋಬರ್ ಸೋಮವಾರದಂದು ಪ್ರಕಟಿಸಲಾಗಿದೆ. ಅಂದರೆ ತಾರೀಖು 13ರಂದು ಅಕ್ಟೋಬರ್ 13, 2025. ಆರ್ಥಿಕ ಬೆಳವಣಿಗೆಗೆ ಮೇಲೆ ಆವಿಷ್ಕಾರದ ಪರಿಣಾಮಗಳು ಮತ್ತು ಹೊಸ ತಂತ್ರಜ್ಞಾನಗಳು ಹೇಗೆ ಹಳೆಯದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತವೆ ಎಂದು ವಿವರಿಸುವ ಸೃಜನಾತ್ಮಕ ವಿನಾಶ ಎಂಬ ಪ್ರಮುಖ ಆರ್ಥಿಕ ಕಲ್ಪನೆಯ ಬಗೆಗಿನ ಸಂಶೋಧನೆಗಾಗಿ ನೊಬೆಲ್ ಪುರಸ್ಕಾರ ಈ ಮೂವರ ಮುಡಿಗೆ ಏರಿದೆ. ಮೂವರು ವಿಜೇತರು ಆರ್ಥಿಕತೆಗೆ ವಿರೋಧಾಭಾಸದ ಆದರೆ ಪರಸ್ಪರ ಪೂರಕವಾದ ಧೋರಣೆಗಳನ್ನು ಪ್ರತಿನಿಧಿಸುತ್ತಾರೆ ಎಂದು ಪ್ರಶಸ್ತಿಯನ್ನು ಪ್ರಕಟಿಸಿರುವ ನೊಬೆಲ್ ಸಮಿತಿ ಹೇಳಿದೆ. ಮಾರ್ಕೀರ್ ಅರ್ಥಶಾಸ್ತ್ರದ ಇತಿಹಾಸಕಾರರಾಗಿದ್ದು, ಐತಿಹಾಸಿಕ ಮೂಲಗಳನ್ನು ಬಳಸಿ ದೀರ್ಘಕಾಲೀನ ಪ್ರವೃತ್ತಿಗಳನ್ನು ಪರಿಶೀಲಿಸುತ್ತಾರೆ. ಹೊಮಿಟ್ ಮತ್ತು ಆಗಿಯಾನ್ ಸೃಜನಾತ್ಮಕ ವಿನಾಶ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ಗಣಿತದ ಆಧಾರದಲ್ಲಿ ವಿವರಿಸುವ ತಜ್ಞರಾಗಿದ್ದಾರೆ. ಆರ್ಥಿಕ ಬೆಳವಣಿಗೆಯನ್ನು ಲಘುವಾಗಿ ಪರಿಗಣಿಸಲಾಗದು ಎನ್ನುವುದಕ್ಕೆ ಪುರಸ್ಕೃತ ಕಾರ್ಯ ತೋರಿಸುತ್ತದೆ. ಹೌದು, ಇದು ಡೆಫಿನೆಟ್ಲಿ ರಿಸಲ್ಟ್ ಓರಿಯೆಂಟೆಡ್ ರಿಸರ್ಚ್ ಆಗಿರುತ್ತದೆ. ಜಾನ್ ಹಾಸ್ಲೆರ್ ಹೇಳುವುದು ಏನೆಂದರೆ, ನೊಬೆಲ್ ಸಮಿತಿಯು ಆರ್ಥಿಕ ವಿಜ್ಞಾನಗಳ ವಿಭಾಗದ ಮುಖ್ಯಸ್ಥರು ಇವರಾಗಿದ್ದಾರೆ. 1900 ಮ್ಯಾಕ್ರಾನ್ಗೆ ಒಂದು ನೆರವು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಈ ರೀತಿ ಇದೆ: 2017ರ ಚುನಾವಣೆ ಪ್ರಚಾರದ ವೇಳೆ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ನರ ಆರ್ಥಿಕ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಆಗಿಯಾನ್ ನೆರವಾಗಿದ್ದರು. ತೀರಾ ಇತ್ತೀಚೆಗೆ ಆಗಿಯಾನ್ ಕೃತಕ ಬುದ್ಧಿಮತ್ತೆ (ಎಐ) ಆಯೋಗದ ಅಧ್ಯಕ್ಷರೂ ಕೂಡ ಆಗಿದ್ದರು. ಅದು 2024ರಲ್ಲಿ ಮ್ಯಾಕ್ರಾನ್ನರಿಗೆ ವರದಿಯನ್ನು ಸಲ್ಲಿಸಿತು. ಎಐ ಕ್ಷೇತ್ರದಲ್ಲಿ ಫ್ರಾನ್ಸ್ ಅನ್ನು ಜಗತ್ತಿನ ಮುಂಚೂಣಿ ಶಕ್ತಿಯನ್ನಾಗಿ ಮಾಡಲು ಆಯೋಗ 25 ಶಿಫಾರಸುಗಳನ್ನು ವರದಿಯಲ್ಲಿ ಮಂಡಿಸಿತ್ತು. ಈ ಬಹುಮಾನ ಹಂಚಿಕೆಯಲ್ಲಿ 11 ದಶಲಕ್ಷ ಸ್ವೀಡಿಷ್ ಕ್ರೋನರ್ ಅಂದರೆ $1.2 ದಶಲಕ್ಷ ಬಹುಮಾನ ಮೊತ್ತದಲ್ಲಿ ಅರ್ಧ ಮಾರ್ಕೀರ್ ಪಾಲಾಗುತ್ತದೆ. ಉಳಿದರ್ಧವನ್ನು ಆಗಿಯಾನ್ ಮತ್ತು ಹೊಮಿಟರಿಗೆ ಸಮನಾಗಿ ಹಂಚಲಾಗುತ್ತದೆ. 3 ಜನರಿಗೆ ತಲಾ 18 ಕ್ಯಾರೆಟಿನ ಸ್ವರ್ಣ ಪದಕ ಮತ್ತು ಡಿಪ್ಲೊಮಾ ಕೂಡ ಸಿಗಲಿದೆ.